ಅಭಿವೃದ್ಧಿ ಮಂಡಳಿ ರಚನೆಗೆ ಆಗ್ರಹ. ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂಗೆ ಮನವಿ. ವಿಜಯಪುರ ಜಿಲ್ಲೆಯ ರಜಪೂತ್ ಸಮಾಜದ ಬಾಂಧವರು ಇಂದು ತಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಪ್ರಮುಖ ಬೇಡಿಕೆಯೊಂದನ್ನು ಮುಂದಿಟ್ಟಿದ್ದಾರೆ. ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದ ರಜಪೂತ್ ಸಮಾಜದ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದೆ. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ವಿಜಯಪುರ ನಗರದ ವೀರ ಮಹಾರಾಣಾ ಪ್ರತಾಪ್ ಸಿಂಗ್ ಸೇವಾ ಅಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು ಸರ್ಕಾರಕ್ಕೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಸಮುದಾಯದ ಸರ್ವಾಂಗೀಣ ಏಳಿಗೆಗಾಗಿ ರಾಜ್ಯದಲ್ಲಿ ಪ್ರತ್ಯೇಕವಾಗಿ ರಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ರಚಿಸಬೇಕೆಂದು ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ಪರಶುರಾಮ್ ಸಿಂಗ್ ರಜಪೂತ್ ಇವರು ಮಾತನಾಡಿ ಸಮಾಜದ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿದರು. ಇವರೊಂದಿಗೆ ಸಮಾಜದ ಮುಖಂಡರಾದ ಅರುಣ್ ಸಿಂಗ್ ಪರದೇಶಿ, ಸಿದ್ದು ಸಿಂಗ್ ರಜಪೂತ್ ಉಪಾಧ್ಯಕ್ಷರಾದ ಮೋಹನ್ ಸಿಂಗ್ ರಜಪೂತ್, ಕಾರ್ಯದರ್ಶಿಗಳಾದ ರಮೇಶ್ ಹಜೇರಿ, ಅಜಯ್ ಸಿಂಗ್ ಹಜೇರಿ, ಹಿರಿಯರಾದ ರೂಪ್ ಸಿಂಗ್ ಓಲೇಕಾರ್, ಪ್ರತಾಪ್ ಸಿಂಗ್ ರಜಪೂತ್, ಕುಮಾರ್ ಸಿಂಗ್ ಠಾಕೂರ್, ಸುನಿಲ್ ಸಿಂಗ್ ಸದಿವಾಲೆ, ಬಾಲಾಜಿ ಮೋಹನ್, ಪ್ರತಾಪ್ ಸಿಂಗ್ ಹಜೇರಿ ಸೇರಿದಂತೆ ರಜಪೂತ್ ಸಮಾಜದ ಅಪಾರ ಸಂಖ್ಯೆಯ ಬಾಂಧವರು ಉಪಸ್ಥಿತರಿದ್ದರು. ಬಿಜಾಪುರ ಜಿಲ್ಲಾ ರಜಪೂತ್ ಸಮಾಜ ವತಿಯಿಂದ ಇವತ್ತಿನ ದಿವಸ ನಾವು DC ಅವರಿಗೆ ಮನೆ ಕೊಡಲಿಕ್ಕೆ ಬಂದಿದ್ದೇವೆ. ರಜಪೂತ್ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಲಿಕ್ಕೆ ಒತ್ತಾಯ ಮಾಡ್ತಿದ್ದೇವೆ ಮುಖ್ಯಮಂತ್ರಿ ಅವರನ್ನು. ಅದಕ್ಕಾಗಿ ನಾವು ಇವತ್ತು DC ಅವ್ರ ಮನೆ ಕೊಟ್ಟಿದ್ದೇವೆ. ಸರಿ, ಇವತ್ತು ಬರೀ ರಾಜ್ಯಾದ್ಯಂತ ಇದೆ ಬಿಜಾಪುರ ರಾಜ್ಯದಲ್ಲಿ ಕೊಡಲ್ಲ, ಗುಲ್ಬರ್ಗ ಆಗಿದ್ರಿ, ಎಲ್ಲ ಕಡೆ ಕೊಡ್ಲಾಗ್ತಾರೆ, ಎಲ್ಲ ಡಿಸ್ಟಿಕ್ನಿಂದ ಕೊಡ್ಲಾಗ್ತೀವಿ ರೀ. ಇವತ್ತು ಬಿಜಾಪುರದಿಂದ ಇವತ್ತು ಕೊಡ್ಲಾಗ್ತೀವಿ, ಎಲ್ಲ ಕಡೆಯಿಂದ ಕೊಡ್ಲಾಗ್ತೀವಿ. ಆಲ್ ಕರ್ನಾಟಕ ಸ್ಟೇಟ್ ಇದೆ. ಸರಿ ಸರಿ. ಪರಶುರಾಮ್ ರಜಪೂತ್ ಜಿಲ್ಲಾಧ್ಯಕ್ಷರು ಬಿಜಾಪುರ ರಜಪೂತ್ ಸಮಾಜ. ರಾಜ್ಯದಲ್ಲಿ ಅತಿ ಹಿಂದುಳಿದ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಿಂದಲೂ ಅತಿ ಹಿಂದುಳಿದ ಸಮಾಜ ಅಂದರೆ ರಜಪೂತ್ ಸಮಾಜ. ಅದಕ್ಕೆ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಪ್ರತ್ಯೇಕವಾಗಿ ನಮ್ಮ ರಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು. ಈಗಾಗಲೇ ರಾಜ್ಯದಲ್ಲಿ ಡಿಜಿಟಲ್ ಅಭಿಯಾನ ಕೂಡ ಪ್ರಾರಂಭ ಮಾಡೀವಿ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಾವು ಕೂಡ ಇರುವುದರಿಂದ ನಮ್ಮ ಮುಂದಿನ ಯುವ ಪೀಳಿಗೆಗೆ ಅನುಕೂಲ ಆಗುವ ಸಲುವಾಗಿ ಅತ್ಯಂತ ಅವಶ್ಯವಾಗಿರುವಂಥ ರಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಲು ಮಾನ್ಯ DK ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿಸುತ್ತೇವೆ. ಈಗಾಗಲೇ ಎಲ್ಲ ಜಿಲ್ಲೆಯಿಂದಲೂ ಮನವಿ ಪತ್ರ ನೀಡಲಾಗಿದೆ. ನಾವು ಬಿಜಾಪುರದಿಂದ ನಮ್ಮ ಸಮಾಜ ಅಧ್ಯಕ್ಷರಾದಂಥ ಪರಶುರಾಮ್ ಸಿಂಗ್ ನೇತೃತ್ವದಲ್ಲಿ ಎಲ್ಲ ಬಾಂಧವರು ಕೂಡಿ ಇವತ್ತಿನ ದಿವಸ ನಾವು ಕೂಡ ಮನವಿ ಪತ್ರ ವಿಜಯಪುರ ಜಿಲ್ಲೆಯಿಂದ ಸಲ್ಲಿಸಿದ್ದೇವೆ. ನನ್ನ ಹೆಸರು ವಿಠಲ್ ಸಿಂಗ್ ರಜಪೂತ್, ಸದಸ್ಯ ವಿಜಯಪುರ ರಜಪೂತ್ ಸಮಾಜ ಸೇವಾ ಅಭಿವೃದ್ಧಿ ಸಂಘ ವತಿಯಿಂದ ಇವತ್ತು ನಾವು ರಜಪೂತ್ ಸಮಾಜ ಅಭಿವೃದ್ಧಿ ಮಂಡಳಿ ಆಗಬೇಕಂತೇಳಿ ಒತ್ತಾಯ ಮಾಡಿಕೊಂಡು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಹಿಂದುಳಿದ ವರ್ಗಗಳ ಸಚಿವರಿಗೂ ಕೂಡ ಇವತ್ತಿನ ದಿವಸ ನಾವು ಮನವಿ ಪತ್ರ ಸಲ್ಲಿಸಿದ್ವಿ. ಕಾರಣ ಏನಂದ್ರೆ ನಮ್ಮದು ಕರ್ನಾಟಕ ರಾಜ್ಯಾಂತ ಲಕ್ಷಾಂತರ ಮಂದಿ ಇದ್ದರೂ ಕೂಡ ಇಲ್ಲಿವರೆಗೆ ನಮ್ಮ ರಜಪೂತ್ ಸಮಾಜ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಎಲ್ಲ ರೀತಿಯಿಂದ ಹಿಂದುಳಿದದ. ಅದಕ್ಕೆ ಕಾರಣ ನಮ್ಗೆ ಅಭಿವೃದ್ಧಿ ಮಂಡಳಿ ಇಲ್ಲದೇ ಇರೋದ್ರಿಂದ ಭಾಳಷ್ಟು ಸಮಸ್ಯೆ ಆಗಿದ್ದು. ಮುಂಬರುವ ಯುವ ಪೀಳಿಗೆಗೆ ಇದರ ಲಾಭ ಆಗಬೇಕು. ಅದರ ಎಲ್ಲ ಸಮಾಜದ ಆಲ್ರೆಡಿ ಈಗ ಅಭಿವೃದ್ಧಿ ಮಂಡಳಿ ಇರೋದ್ರಿಂದ ಎಲ್ಲ ಸಮಾಜ ಬೆಳವಣಿಗೆ ಆಗಲಿಕ್ಕತ್ತಾವೆ. ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಕೂಡ ನಮ್ಗೆ ಇನ್ನೂವರೆಗೆ ಅಭಿವೃದ್ಧಿ ಮಂಡಳಿ ಸಿಗಲಾರದು ನಮ್ಮ ಸಮಾಜಕ್ಕೆ ಒಂದು ರೀತಿ ಅನ್ಯಾಯ ಆಗ್ಯದ. ಅದಕ್ಕೆ ಇನ್ನು ಮುಂದಾದರೂ ಮಾನ್ಯ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಿ ನಮ್ಮ ಒಂದು ರಜಪೂತ್ ಸಮಾಜಕ್ಕೆ ಅಭಿವೃದ್ಧಿ ಮಂಡಳಿ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಅಧ್ಯಕ್ಷರ ಮುಖಾಂತರ ಇವತ್ತು ಮನವಿ ಕೊಟ್ಟೇವೆ. ಅವರಲ್ಲಿ ನಮ್ಮ ಎಲ್ಲ ಬಿಜಾಪುರ ರಜಪೂತ್ ಸಮಾಜ ವತಿಯಿಂದ ವಿನಂತಿಸ್ಕೊತಾ ಇದ್ದೀವಿ. ಸರ್, ಪ್ರಶಾಂತ್ ತೇಲಿ, ಸಹ ಕಾರ್ಯದರ್ಶಿ, ವಿಜಯಪುರ ರಜಪೂತ್ ಸಮಾಜ. ಸರ್, ವಿನಂತಿಸೋದು ಏನಂದರೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಈಗಾಗಲೇ ಅಭಿವೃದ್ಧಿ ಮಂಡಳಿ ಸ್ಥಾಪನೆಗಾಗಿ ಒತ್ತಾಯಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಬಿಜಾಪುರದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಸಮಾಜ ಭಾಳಷ್ಟು ಹಿಂದುಳಿದಿದೆ. ಆದ ಕಾರಣ ಇಲ್ಲಿ ರಜಪೂತ್ ಮಂಡಳಿ ಸ್ಥಾಪನೆಗಾಗಿ ಒತ್ತಾಯಿಸುತ್ತಾ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಹಾಗೂ ಹಿಂದುಳಿದ ವರ್ಗಗಳಿಗೆ ನಮ್ಮ ಅರ್ಜಿಯನ್ನು ಕಳಿಸಿಕೊಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಮಗೆ ರಜಪೂತ್ ಅಭಿವೃದ್ಧಿ ಮಂಡಳಿಯ ಸ್ಥಾಪನೆ ಆದರೆ ಎಲ್ಲರೂ ಕೂಡ ನಾವು ಅದರ ಅಡಿಯಲ್ಲಿ ಬದುಕ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿ. ಹೆಸರು ರಮೇಶ್ ಸಿಂಗ್ ಹಜೇರಿ.